ಅಹಂಕಾರದಿಂದ ಮೆರೆಯುತ್ತಿದ್ದ ರಕ್ಕಸರನ್ನು ಸಂಹಾರ ಮಾಡಿ ಲೋಕ ಕಲ್ಯಾಣ ಮಾಡಿದ ಮಾತೆ ಕಾತ್ಯಾಯಿನಿ ಹಾಗೂ ಕಾಳರಾತ್ರಿಯ ಉಗ್ರ ರೂಪದ ಕಥೆಯನ್ನು ಕೇಳಿದ್ದೀರಿ. ಅದಕ್ಕೂ ಮುಂಚೆ ದೇವಿಯ ಶೈಲಪುತ್ರಿ ರೂಪದಿಂದ ಸ್ಕಂದ ಮಾತೆ ರೂಪದವರೆಗಿನ ಕಥೆಯನ್ನು ಕೇಳಿದ್ದೀರಿ. ಅಂತಹ ಶಾಂತ ರೂಪದಲ್ಲಿ ಮಹಾಗೌರಿಯ ರೂಪವೂ ಒಂದು. ಹಾಗಾದರೆ ಬನ್ನಿ ಮಾತೆ ದುರ್ಗೆಯ 8ನೇ ರೂಪದ ಕಥೆಯನ್ನು ತಿಳಿಯೋಣ. ಶಿವನನ್ನು ಪತಿಯಾಗಿ ಪಡೆಯಲು ಪಾರ್ವತಿ ದೇವಿ ಕಠಿಣ ತಪಸ್ಸು ಮಾಡಿದಳು. 1000 ವರ್ಷಗಳ ಕಾಲ ಆಹಾರ ಮತ್ತು ನೀರನ್ನು ತ್ಯಜಿಸಿ ಬಿಸಿಲು, ಮಳೆ, ಚಳಿ, ಗಾಳಿಯನ್ನು ಲೆಕ್ಕಿಸದೆ ತಪಸ್ಸಿನಲ್ಲಿ ತೊಡಗಿದಳು. ಈ ತೀವ್ರ ತಪಸ್ಸಿನಿಂದಾಗಿ ಆಕೆಯ ದೇಹದ ಬಣ್ಣ ಕಪ್ಪಾಯಿತು ಮತ್ತು ಧೂಳು ಮಣ್ಣಿನಿಂದ ಆವೃತವಾಯಿತು. ಈಕೆಯ ತಪಸ್ಸಿಗೆ ಮೆಚ್ಚಿದ ಶಿವನು ಪ್ರತ್ಯಕ್ಷನಾಗಿ ಪಾರ್ವತಿಯನ್ನು ನೋಡಿ ಅವಳ ದೇಹದ ಮೇಲಿನ ಮಣ್ಣು ಮತ್ತು ಕೊಳೆಯನ್ನು ತೆಗೆಯಲು ಗಂಗಾ ನದಿಯ ಪವಿತ್ರ ಜಲದಿಂದ ಸ್ನಾನ ಮಾಡಿಸಿದನು. ಗಂಗಾ ಜಲದ ಸ್ಪರ್ಶದಿಂದ ಪಾರ್ವತಿಯ ದೇಹವು ಸಂಪೂರ್ಣ ಶುದ್ಧವಾಗಿ ಬಿಳಿ ವರ್ಣದಿಂದ ಹೊಳೆಯಲಾರಂಭಿಸಿತು. ಚಂದ್ರನಂತೆ ಬೆಳ್ಳಗೆ ಕಾಣಲಾರಂಭಿಸಿದಳು. ಈ ರೂಪವೇ ಮಹಾಗೌರಿ ಎಂದು ಪ್ರಸಿದ್ಧವಾಯಿತು. ಈ ಮಹಾಗೌರಿಯು ಶುದ್ಧತೆ, ಪಾವಿತ್ರತೆ ಮತ್ತು ನಿರ್ಮಲದ ಸಂಕೇತ. ಈಕೆಯನ್ನು ಪೂಜಿಸುವುದರಿಂದ ಭಕ್ತರ ಪಾಪಗಳು ನಾಶವಾಗಿ ಮನಸ್ಸು ಶುದ್ಧವಾಗುತ್ತದೆ. ಈ ಮಹಾಗೌರಿಯ ರೂಪವು ಬಿಳಿ ಬಣ್ಣದಲ್ಲಿದೆ. ಹಾಗೆ ಈಕೆ ಬಿಳಿಯದೇ ವಸ್ತ್ರ ಮತ್ತು ಆಭರಣಗಳನ್ನು ಧರಿಸಿದ್ದಾಳೆ. ಶಿವನ ವಾಹನ ಎತ್ತು. ಆತನ ಅರ್ಧಾಂಗಿಯಾಗಿರುವ ಈಕೆಯ ವಾಹನವು ವೃಷಭವೇ ಆಗಿದೆ. ಈಕೆ ಮೇಲಿನ ಬಲಗೈಯಲ್ಲಿ ಅಭಯ ಹಾಗೆ ಕೆಳಗಿನ ಬಲಗೈಯಲ್ಲಿ ತ್ರಿಶೂಲವನ್ನು ಹಿಡಿದಿದ್ದಾಳೆ. ಇದಾಗಿತ್ತು ದುರ್ಗಾದೇವಿಯ 8ನೇ ರೂಪವಾದ ಮಹಾಗೌರಿಯ ಕುರಿತಾದ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ದೇವಿಯ 9ನೇ ರೂಪದ ಮಾಹಿತಿಯನ್ನು ತಿಳಿಸುತ್ತೇನೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲು ಪ್ರೋತ್ಸಾಹಿಸಿ. ಅಲ್ಲಿಯವರೆಗೂ ಸ್ವಾದಿಷ್ಟ ಸಂಸ್ಕೃತಿ ಚಾನಲ್ ವತಿಯಿಂದ ಎಲ್ಲರಿಗೂ ಶುಭವಾಗಲಿ.